ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೆಲಸದ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ದೈಹಿಕ ಆರೋಗ್ಯ ಕಾಪಾಡಲು ಕ್ರೀಡಾಕೂಟಗಳು ಸಹಕಾರಿ ಅಂತ ಸಮಾಜ ಸೇವಕ ನಾಪಂಡ ಮುತ್ತಪ್ಪ ಹೇಳಿದ್ದಾರೆ. ನಾಪಂಡ ಮುತ್ತಪ್ಪನವರು ಸರ್ ಒಳ್ಳೆ ಬ್ಯಾಟ್ಸ್ಮನ್ ಅಲ್ಲ, ಇದು ಸಿಕ್ಸರ್ ನಿರೀಕ್ಷೆ ಇದೆ. ಕೊಡಗು ಪತ್ರಕರ್ತರ ಸಂಘದ ವಾರ್ಷಿಕೋತ್ಸವದ ಅಂಗವಾಗಿ ಮಡಿಕೇರಿಯ ಪೊಲೀಸ್ ಕವಾಯತು ಮೈದಾನದಲ್ಲಿ ಆಯೋಜಿಸಲಾಗಿದ್ದ ವಿವಿಧ ಇಲಾಖೆಗಳು ಮತ್ತು ಪತ್ರಕರ್ತರ ತಂಡಗಳ ನಡುವಿನ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕೊಡಗಿನಲ್ಲಿ ಇತ್ತೀಚೆಗೆ ಆಟಗಾರರ ಹರಾಜು, ತಂಡಗಳ ಖರೀದಿ, ಪ್ರಾಯೋಜಕರು ಹೀಗೆ IPL ಮಾದರಿಯ ಪಂದ್ಯಾವಳಿ ಹೆಚ್ಚಾಗಿ ನಡೀತಾ ಇದೆ. ಇದರಲ್ಲಿ ಬಹುಮಾನದ ಮೊತ್ತ ಪಡೆಯುವುದಕ್ಕಾಗಿ ತಂಡಗಳು ಸೆಣಸಾಟ ನಡೆಸ್ತಾ ಇವೆ. ಇಂತಹ ಪಂದ್ಯಾವಳಿಗಳು ವ್ಯಾಪಾರದ ಉದ್ದೇಶದಿಂದಲೇ ಕೂಡಿರುತ್ತವೆ. ಇಂತಹದರ ನಡುವೆ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಮತ್ತು ಶಿಕ್ಷಕರ ತಂಡಗಳನ್ನು ಒಳಗೊಂಡ ಸೌಹಾರ್ದ ಕ್ರಿಕೆಟ್ ಏರ್ಪಡಿಸಿರುವುದು ಅಪರೂಪದ ಮತ್ತು ಒಳ್ಳೆಯ ಬೆಳವಣಿಗೆಯಾಗಿದೆ ಎಂದರು. ಕ್ರೀಡಾ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡಷ್ಟು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತೆ. ಈ ನಿಟ್ಟಿನಲ್ಲಿ ಮುಂದೆ ಇನ್ನೂ ಹೆಚ್ಚಿನ ಇಲಾಖೆಗಳಿಂದ ಸೇರಿಸಿಕೊಂಡು ಪಂದ್ಯಾವಳಿ ನಡೆಸುವಂತಾಗಲಿ ಎಂದರು. ವಹಿಸಿರುವ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಮುರಳೀಧರ್ ಅವರೇ, ಕಾರ್ಯಕ್ರಮದ ಉದ್ಘಾಟಕರಾದ ನೂತನ SP ಅವರಾದ ಶ್ರೀ ರಾಮರಾಜನ್ ರವರೇ, ಹಾಗೆಯೇ ನಮ್ಮ ಆತ್ಮೀಯರು, ಹಿರಿಯ ಪತ್ರಕರ್ತರು, ಬರಹಗಾರರು ಆದ ಶ್ರೀಯುತ ಅನಂತ ಶಯನರವರೇ, ಪತ್ರಕರ್ತರ ಸಂಘದ ಮತ್ತೊಬ್ಬ ಪದಾಧಿಕಾರಿ, ಕ್ರೀಡಾಕೂಟದ ಸಂಚಾಲಕರಾದ ಶ್ರೀಯುತ ಸುರೇಶ್ ಬಿಳಿಗೇರಿ ಅವರೇ, ಇಲ್ಲಿ ನೆರೆದಿರುವ ಎಲ್ಲ ಪತ್ರಕರ್ತ ಬಂಧುಗಳೇ, ವಿವಿಧ ಇಲಾಖೆಗಳಿಂದ ಬಂದಿರುವ ಕ್ರೀಡಾಪಟುಗಳೇ, ಇದೊಂದು ವಿನೂತನ ಪ್ರಯೋಗ ಅಂತ ನಾನು ಅಂದ್ಕೊಳ್ತೀನಿ. ಏನಾಗಿದೆ ಅಂದರೆ, ಇತ್ತೀಚೆಗೆ ಕೊಡಗಲ್ಲಿ ಯಾವುದೇ ಟೂರ್ನಮೆಂಟ್ ನಡೆದ್ರೂ ಕೂಡ ಅದಕ್ಕೊಂದು ಹರಾಜು, ಒಂದಷ್ಟು ಪ್ಲೇಯರ್ಸ್ನ ತಗೊಳ್ಳೋದು, ಅದಕ್ಕೆ ಸ್ಪಾನ್ಸರ್ಸು ಏನೇನೋ ನಡೆಯೋದನ್ನ ನಾನು ನೋಡಿದ್ದೀನಿ. ಆದರೆ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರೋವಂಥವ್ರು ದಿನನಿತ್ಯ ತಮ್ಮ ಸಾರ್ವಜನಿಕ ಸೇವೆಯನ್ನು ಮರೆತು ಒಂದು ಒಳ್ಳೆ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅಂತ ಹೇಳೋ ಬಹಳ ದೊಡ್ಡ ಒಂದು ಆಲೋಚನೆ ಮತ್ತು ಯೋಚನೆ ಇರ್ತದೆ. ಅದಕ್ಕೆ ತಾವೆಲ್ಲ ಇವತ್ತು ಹಿಮ್ಮು ಕೊಡುವ ಹಾಗೆ ಜಿಲ್ಲಾ ಪತ್ರಕರ್ತರ ಸಂಘದವರು ಪತ್ರಕರ್ತರನ್ನು ಒಳಗೊಂಡಂಥ ತಂಡಗಳನ್ನ ರಚನೆಯನ್ನು ಮಾಡಿ ಈ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೀರಿ. ತಮಗೆ ಯಶಸ್ವಿಯಾಗಲಿ, ಇದೊಂದು ಒಳ್ಳೆ ಪ್ರಯತ್ನ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಕ್ರೀಡಾ ಚಟುವಟಿಕೆಗಳು ಒಂದು, ಈಗ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, ಅಲ್ಲಿ ಕ್ರೀಡಾಪಟುಗಳಿದ್ದಾರೆ, ಅವರಿಗೆ ಕಾಂಪೀಟ್ ಮಾಡೋದು ಸ್ವಲ್ಪ ಕಷ್ಟ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಅವರು ಯಾವಾಗಲೂ ದೇಹವನ್ನು ದಂಡಿಸುವಂಥ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮಂಥವ್ರು ಪತ್ರಕರ್ತರು ಏನು ಮಾಡೋದು, ಕ್ಯಾಮ್ರಾ ಇಟ್ಕೊಂಡು ಪೇಪರ್ ಇರ್ತೀರಿ. ನಾವು ರಾಜಕಾರಣಿಗಳು ಬೆಳಿಗ್ಗೆನೇ 6 ಗಂಟೆಗೆ ಎದ್ದು ಮೀಟಿಂಗ್ ಹೋಗಿದ್ದೀವಿ, ಎಲೆಕ್ಷನ್ ಹತ್ರ ಬಂತು ಅಂತ. ನಾನು ಇಲ್ಲ, ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀವಿ. ಆದರೆ ಪೊಲೀಸ್ ತಂಡದವರು ಅಥವಾ ನಿರಂತರ ಪ್ರಾಕ್ಟೀಸಲ್ಲಿ ಇರೋವಂಥವ್ರು ಒಳ್ಳೆ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ, ಯಾವಾಗಲೂ ಪ್ರಾಕ್ಟೀಸನ್ನು ಮಾಡ್ತಾ ಇರ್ತಾರೆ. ಅದು ಹೆಚ್ಚು ಅನುಕೂಲ ಆಗ್ಬೋದು. ಆದರೆ ಎಲ್ಲಕ್ಕಿಂತ ನಾವು ಮಾಡಿದ್ರೂ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದರೆ ಕ್ರೀಡಾ ಚಟುವಟಿಕೆಗಳಲ್ಲಿ ಅಥವಾ ದೈನಂದಿನ ಬೇರೆ ಬೇರೆ ವ್ಯಾಯಾಮಗಳಲ್ಲಿ ಭಾಗವಹಿಸಿದರೆ ಹೆಚ್ಚು ಅನುಕೂಲ ಅಂತ ನಮ್ಮ ಅನುಭವ, ನಾವು ಅನುಭವಿಸಿದ್ದಕ್ಕೆ ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ಈ ಕ್ರೀಡಾಕೂಟಗಳು ಹೆಚ್ಚು ಜನಕ್ಕೆ ತಲುಪುವಂಥ ವ್ಯವಸ್ಥೆ ಆಗಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಅಷ್ಟು ಹೆಚ್ಚು ಇಲಾಖೆಗಳನ್ನ ಸೇರಿಸ್ಕೊಂಡು
ಹೆಚ್ಚು ಕ್ರೀಡಾಪಟುಗಳನ್ನ ಸೇರಿಸ್ಕೊಂಡು ಮುನ್ನಡೆಯುವಂಥ ಒಂದು ಯಶಸ್ವಿ ದಾರಿಯತ್ತ ಮುನ್ನುಗ್ಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಉದ್ಘಾಟನೆ ಮಾಡೋಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಕ್ರೀಡಾಕೂಟಗಳಿಂದ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆಯೇ ಸಾರ್ವಜನಿಕ ಕೆಲಸ ಮಾಡುವ ವಿವಿಧ ಇಲಾಖೆ ಸಿಬ್ಬಂದಿಯೊಂದಿಗೆ ಪತ್ರಕರ್ತರ ಕ್ರೀಡಾ ಚಟುವಟಿಕೆಯಿಂದ ನಮ್ಮ ನಡುವೆ ಬಾಂಧವ್ಯ ಬೆಳೆಯುತ್ತೆ. ಇಂಥ ಸಮಾಜಮುಖಿ ಕೆಲಸಗಳನ್ನು ಮಾಡಲು ಸಹಕಾರಿಯಾಗುತ್ತೆ ಎಂದರು. ಕ್ರೀಡಾಕೂಟಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರುವ ನಮ್ಮ ಮುತ್ತಪ್ಪ ಸಾಹೇಬರೇ ಮತ್ತು ನಮ್ಮ ಪತ್ರಿಕಾ ಸಂಘದವರೇ, ಮುರಳೀದೇವರವರೇ, ಆನಂದ ಸೇನ ಅವರೇ ಮತ್ತು ಸುರೇಶ್ ಬೆಳಗಿರಿ ಅವರೇ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಆಟ ಆಡ್ತಾ ಇದ್ದೀವಿ. ಎಲ್ಲ ಮೀಡಿಯಾ ಅವರೇ ಬಂದಿದ್ದಾರೆ, ರೆವಿನ್ಯೂ ಅವರು, ಟೀಚರ್ಸ್ ಬಂದರೆ, ಅಡ್ವೊಕೇಟ್ ಅವರು ಬರ್ತಾ ಇದ್ದಾರೆ, ನಮ್ಮ ಪೊಲೀಸ್ ಅವರು ಇದ್ದಾರೆ. ಸೊ ನಮ್ಮ ಆಟ ಎಲ್ಲರಿಗೂ ಗೊತ್ತಿದೆ. ಇಂಥ ಆಟ ಆಡೋದು ದೇಹಕ್ಕೆ ತುಂಬ ಒಳ್ಳೆಯದು. ಇದೇ ರೀತಿಯಲ್ಲಿ ನಾವು ಈ ಡಿಪಾರ್ಟ್ಮೆಂಟ್ ಮತ್ತು ಮೀಡಿಯಾ ಅವರೆಲ್ಲ ಆಟ ಆಡೋದು ಈ ಸಮುದಾಯಕ್ಕೆ ಒಳ್ಳೆಯದಾಗಬೇಕು. ನಮ್ಮ ಆಟ ಸಮಾಜಕ್ಕೆ ಆರೋಗ್ಯ ಕೊಡಬೇಕು. ನೀವು ಇಲ್ಲಿ ಕ್ರಿಕೆಟಲ್ಲಿ ಎಷ್ಟು ಟಫ್ ಕೊಡ್ತಾ ಇದ್ದೀರೋ ಅದು ಪೇಪರಲ್ಲಿ ಕೊಡಬೇಕು. ಇಲ್ಲಿ ಟಫ್ ಇರ್ತದೆ, ನಮಗೆ ಭಾಳಷ್ಟು ಟಫ್ ಇರ್ತದೆ, ಕೊಡ್ತಾ ಇದ್ದೀರಿ. ಲಾಸ್ಟ್ ಮ್ಯಾಚಲ್ಲಿ ತುಂಬ ಕೊಟ್ಟಿದ್ದೀರಿ. ಈ ಟಫ್ ಕೊಡೋದು ಮೀಡಿಯಾ ಅವ್ರ ಕೆಲಸ ಯಾವಾಗಲೂ. ಅದು ಇಲ್ಲ ಅಂದರೆ ಅಡ್ಮಿನಿಸ್ಟ್ರೇಷನ್ ಸರಿಯಾಗಿ ಆಗಲ್ಲ. ಸೊ ನಮ್ಮ ಅಡ್ಮಿನಿಸ್ಟ್ರೇಷನ್ ಅವರು ಇದ್ದಾರೆ, ಪೊಲೀಸ್ ಅವರು ಇದ್ದಾರೆ. ಎಷ್ಟು ಟಫ್ ಕೊಡೋಕೆ ಸಾಧ್ಯನೇ ಇರ್ತದೋ ಅಷ್ಟು ಟಫ್ ಕೊಡಬೇಕು. ನೀವು ಮ್ಯಾಚ್ ನೀವು ವಿನ್ ಮಾಡಬೇಕು, ನಾವು ಮಾತ್ರ ಅಲ್ಲ. ಸೊ ನಮ್ಮ ಪೊಲೀಸ್ ಅವರಿಗೆ ಮೀಡಿಯಾ ಯಾವಾಗಲೂ ಟಫ್ ಕೊಡ್ತಾನೆ ಇರ್ತಾರೆ. ಆದರೆ ಕೂಡ ನಾವು ಕೂಡ ವಿನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು. ಬಿಟ್ಬಿಡಬಾರದು, ಲಾಸ್ಟ್ ಮೂಮೆಂಟ್ ಬಿಟ್ಬಿಡಬಾರದು. ಸೊ ಇಲ್ಲಿ ಇವತ್ತು ನಮ್ಮ ಗುರುಗಳೆಲ್ಲ ಬಂದಿದ್ದಾರೆ, ಟೀಚರ್ಸ್ ಎಲ್ಲ ಬಂದಿದ್ದಾರೆ. ನಾವೆಲ್ಲ ಇಲ್ಲಿ ಇಷ್ಟು ರೀತಿಗೆ ನಾವು ಬಂದಿರೋದಕ್ಕೆ ಗುರುಗಳು ಅವರೇ ಕಾರಣ. ಸಮುದಾಯಕ್ಕೆ ಒಂದು ಒಳ್ಳೆಯದು ಮಾಡುವ ಟೀಚರ್ಸ್ ಅವರು ಬಂದಿದ್ದಾರೆ. ಅಡ್ಮಿನಿಸ್ಟ್ರೇಷನಲ್ಲಿ ಇಂಪಾರ್ಟೆಂಟ್ ಇರುವ ರೆವಿನ್ಯೂ ಟೀಮ್ ಅವರು ಬಂದಿದ್ದಾರೆ. ಇದೆಲ್ಲದು ಬಿಟ್ಟು ಅಡ್ವೊಕೇಟ್ ಟೀಮ್ ಅವರು ಬರ್ತಾ ಇದ್ದಾರೆ. ಸೊ DC ಅವರು ಕೂಡ ಬರೋದಕ್ಕೆ ನಿನ್ನೆ ಮಾತಾಡಿದ್ವಿ. ಅವ್ರು ಬರ್ತೀನಿ ಅಂದರೆ ಹೇಳಿದೆ, ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಆಗಿದೆ. ಏನಿವೆ ಸೊ ಚೆನ್ನಾಗಿ ಆಟ ಆಡಿ ಸಮಾಜಕ್ಕೆ ಒಳ್ಳೇದಾಗಲಿ. ಇಲ್ಲ ನಾವು ಮಾಡುವುದು ನಮ್ಮಲ್ಲಿಂದ ಸಮಾಜಕ್ಕೆ ಸಮಥಿಂಗ್ ಯಾವುದು ಮಾಹಿತಿರ್ತಂದ್ರೆ ಪೊಲೀಸ್ ಕಡೆ ಕೊಡಬಹುದು, ಯಾವುದು ತಪ್ಪಿರುತ್ತಂದ್ರೆ ಕ್ರಿಟಿಸೈಸ್ ಮಾಡಬಹುದು. ಟೀಚರ್ಸ್ ಏನು ನಮಗೆ ಸಹಾಯ ಬೇಕಂದ್ರೆ ನಾವು ಕೊಡ್ತೀವಿ, ನಮ್ಮ ಸಹಾಯ ನಿಮಗೆ ಇರ್ತದೆ. ಸಮುದಾಯಕ್ಕೆ ಒಳ್ಳೇದು ಮಾಡೋದಕ್ಕೆ ನಾವೆಲ್ಲ ಕೈ ಜೋಡಿಸಿ ಈ ಆಟನ ಆಡೋಣ. ಥ್ಯಾಂಕ್ ಯು ಸೊ ಮಚ್. ಕೊಡಗು ಪತ್ರಕರ್ತರ ಸಂಘದ ಹಿರಿಯ ಸಲಹೆಗಾರ ಬಿಜಿ ಅನಂತಶಯನ ಮಾತನಾಡಿ, ಕ್ರೀಡೆಯ ಮೂಲಕ ಎಲ್ಲರೂ ಒಗ್ಗಟ್ಟಾಗಿ ಸಮಾಜದ ವ್ಯವಸ್ಥೆ ಕಾಪಾಡುವಲ್ಲಿ ಈ ಕ್ರೀಡಾಕೂಟ ಸಹಕಾರಿಯಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉತ್ತಮ ಕಾರ್ಯಕ್ರಮಗಳು ಪತ್ರಕರ್ತರ ಸಂಘದಿಂದ ನಡೆಯಲು ಇದು ಬುನಾದಿಯಾಗಿದೆ ಎಂದರು. ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ SA ಮುರಳೀಧರ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ಈ ಸಮುದ್ರ ಮಥನ ನಡೆಯುತ್ತೆ. ಸಮುದ್ರ ಮಥನದಲ್ಲಿ ಮೊದಲು ವಿಷ ಬೇಕಾಗಿರೋದು ಬೇಡದೇ ಇರೋದೆಲ್ಲ ಬರುತ್ತಂತೆ, ಕೊನೆಗೆ ಅಮೃತ ಹೊರಗೆ ಬರುತ್ತೆ. ಹಾಗೆ ನಾವಿಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು, ಹಿತವನ್ನು ಬಯಸುವಂತಹ ಒಂದು ಮಾಧ್ಯಮ ಆಗಲಿ, ಎಲ್ಲ ಇಲಾಖೆಗಳಾಗಲಿ ಇಲ್ಲಿ ಜೊತೆ ಸೇರಿದ್ದೇವೆ. ಈ ಕ್ರಿಕೆಟ್ ಮೂಲಕ ಅದು ರಿಸಲ್ಟ್ ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಅಂತಿಮ ರಿಸಲ್ಟ್ ಸಮಾಜದ ಸ್ವಾಸ್ಥ್ಯ. ನಮ್ಮ SP ಸಾಹೇಬ್ರು ಹೇಳಿದಾಗೆ, ಮುತ್ತಪ್ಪನವ್ರು ಹೇಳಿದ ಹಾಗೆ ಉತ್ತಮವಾದ ಒಂದು ಸಮಾಜ ನಿರ್ಮಾಣಕ್ಕೆ ಇದೊಂದು ಬುನಾದಿ ಆಗಲಿ ಅಂತ ಹೇಳ್ತಾ, ಈ ಒಂದು ಐಡಿಯಾವನ್ನು ಹಾಕಿಕೊಂಡಂತಹ ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘ ಮುರಳಿಯವರ ನೇತೃತ್ವದಲ್ಲಿ ಎಲ್ಲ ಸಮಿತಿ ಸದಸ್ಯರು, ಎಲ್ಲ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಕೂಡ ಒಮ್ಮತದಿಂದ ಇದೊಂದನ್ನು ನಡೆಸೋಣ ನಾವು ಅಂತ. ಜೋಬಲ್ಲಿ ದುಡ್ಡಿಲ್ಲ, ಆದರೆ ನಾವು ನಡೆಸಬೇಕು ಅಂತ. ಯಾವತ್ತೂ ಒಳ್ಳೆ ಕಾರ್ಯಕ್ಕೆ ಹೊರಟರೆ ಭಗವಂತ ಒಂದು ಬಾಗಿಲು ತೆಗಿತಾನಂತೆ, ಬಾ ಈಚೆಯಿಂದ ಅಂತ. ಹಾಗೆ ಹಲವರು, ಮುತ್ತಪ್ಪನವರಾಗಲಿ, SP ಅವರಾಗಲಿ ಎಲ್ಲರೂ ಬಾಗಿಲು ತೆಗೆದು ಕರೆದಿದ್ದಾರೆ, ಸ್ವಾಗತ ಮಾಡಿದ್ದಾರೆ. ನಾವು ಇದನ್ನು ಉತ್ತಮವಾಗಿ ಮಾಡೋಣ. ಇನ್ನೂ ಅತ್ಯುತ್ತಮವಾದ ಕಾರ್ಯಕ್ರಮಗಳಿಗೆ ಇದೊಂದು ಬುನಾದಿ ಆಗಲಿ ಅಂತ ಹೇಳಿ ಆಶಿಸಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೇನೆ. ಪತ್ರಕರ್ತರ ಸಂಘದ ವಾರ್ಷಿಕೋತ್ಸವದ ಅಂಗವಾಗಿ ಈ ಒಂದು ಪ್ರಥಮ ಪ್ರಯೋಗ ಅಂತ ಹೇಳ್ಬೋದು. ಎಲ್ಲ ಇಲಾಖೆಗಳ ಒಂದು ಕ್ರಿಕೆಟ್ ಕ್ರೀಡಾಕೂಟವನ್ನು ಉದ್ಘಾಟಿಸಿರುವಂಥ ಉದ್ಯಮಿಗಳು ಮತ್ತು ಸಮಾಜ ಸೇವಕರಾದಂಥ ನಾಪಟ ಮುತ್ತಪ್ಪ ಅವರೇ, ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರಾಮರಾಜನ್ ಸರ್ ಅವರೇ, ನಮ್ಮ ಶಕ್ತಿ ದಿನಪತ್ರಿಕೆಯ ಸಲಹಾ ಸಂಪಾದಕರು, ಜಾನಪದ ಪರಿಷತ್ನ ಜಿಲ್ಲಾ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು ಆದಂಥ ಅನಂತಶಯನ ಸರ್ ಅವರೇ,
ಕ್ರೀಡಾಕೂಟ ಸಂಚಾಲಕರಾದ ಸುರೇಶ್ ಬಿಳಿಗೇರಿಯವರೇ ಹಾಗೂ ಎಲ್ಲ ಕ್ರಿಕೆಟ್ ಪಂದ್ಯಾಟಕ್ಕೆ ಆಗಮಿಸಿರುವಂಥ ಎಲ್ಲ ಕ್ರಿಕೆಟ್ ತಂಡದ ನಾಯಕರು ಮತ್ತು ತಂಡದ ಸದಸ್ಯರುಗಳೇ. ಕ್ರೀಡಾ ಸಮಿತಿ ಸಂಚಾಲಕ ಸುರೇಶ್ ಬಿಳಿಗೇರಿ ಮಾತನಾಡಿದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಉಜ್ವಲ್ ರಂಜಿತ್, ವಿವಿಧ ತಾಲೂಕು ಪದಾಧಿಕಾರಿಗಳು ಮತ್ತು ಸದಸ್ಯರು ಪಾಲ್ಗೊಂಡಿದ್ದರು. 2 ಪೊಲೀಸ್ ತಂಡಗಳಿಗೆ ಆಹ್ವಾನವನ್ನು ಕೊಟ್ವಿ. ಹಾಗೆ 2 ಪತ್ರಕರ್ತರ ತಂಡ ಕೂಡ ಇದೆ. ಅಡ್ವೊಕೇಟ್ ಟೀಮ್ ಬರಬೇಕಾಗಿತ್ತು, ಬರಲಿಲ್ಲ. ಲೋಕ ಅದಾಲತ್ ಕಾರಣದಿಂದಾಗಿ ಅವರು ಬರೋದಕ್ಕೆ ಆಗಲ್ಲ ಅಂತ ಒಂದು ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ರೆವಿನ್ಯೂ ಟೀಮ್ ಬಂದಿದೆ, ಟೀಚರ್ಸ್ ಟೀಮ್ ಬಂದಿದೆ. ಅದೇ ರೀತಿ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಬರಬೇಕಾಗಿತ್ತು, ಅವರು ತುಮಕೂರಲ್ಲಿ ಒಂದು ಕಾರ್ಯಕ್ರಮ ಇದೆ, ಬರೋದಕ್ಕಾಗಲ್ಲ ಅಂತ ನಿನ್ನೆ ತಿಳಿಸಿದ್ರು ರಾತ್ರಿ ನನಗೆ. ಹಾಗಾಗಿ 4 ಇಲಾಖೆಗಳ 4 ನಾನು ಸಂಸ್ಥೆ ಅಂತ ಬಳಸ್ತೀನಿ, 4 ಸಂಸ್ಥೆಗಳ 6 ತಂಡಗಳು ಇಲ್ಲಿ ಆಡ್ತಾ ಇದೆ. ಒಂದು ತಂಡ ಏನೋ ಡಮ್ಮಿ ಇದ್ರೆ ನಮ್ಗೆ ಗೆಲ್ಲಕ್ಕೆ ಈಸಿ ಆಗ್ತಿತ್ತು, ಎಲ್ಲ ಸ್ಟ್ರಾಂಗ್ ಇದ್ರೆ ಪೊಲೀಸ್ ಅವರು, ಟೀಚರ್ಸ್ ಎಲ್ಲ. ಆದರೂ ನಾವೇನು ಪತ್ರಕರ್ತರು ಸುಮ್ಮನೆ ಅಲ್ಲ, ನಾವು ನಿರಂತರ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೀವಿ. ಆಟವನ್ನ ಗೆಲ್ಲೋದಕ್ಕೆ ಮತ್ತೆ ನಮ್ಮ ಬರವಣಿಗೆ ಮೂಲಕ ಈ ಸಮಾಜದ ಪ್ರತಿಯೊಬ್ಬರ ಹೃದಯವನ್ನ ಗೆಲ್ಲೋದಕ್ಕೂ ನಾವು ಪ್ರಯತ್ನ ಪಡ್ತೀವಿ. ಇದರೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಅಬ್ದುಲ್ ಕಲಾಂ ಆರ್ಟ್ಸ್ ಹಾಗೂ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಫೆಬ್ರವರಿ 18 ಮತ್ತು 19ರಂದು ಐಪಿಎಲ್ ಮಾದರಿಯಲ್ಲಿ ಅಯ್ಯಂಗೇರಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ನಡೆಯಲಿದೆ ಎಂದು ಅಯ್ಯಂಗೇರಿ ಗ್ರಾಮ ಪಂಚಾಯಿತಿ ಸದಸ್ಯ ಬಿಎಂ ಅಬ್ದುಲ್ ರಾಶೀದ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಯ್ಯಂಗೇರಿ ಸಣ್ಣ ಪುಲಿಕೋಟು, ದೊಡ್ಡ ಪುಲಿಕೋಟು, ಗೊಲ್ಲರಕೇರಿ ವ್ಯಾಪ್ತಿಯ ಗ್ರಾಮಸ್ಥರನ್ನು ಒಗ್ಗೂಡಿಸುವ ಸಲುವಾಗಿ ಕ್ರಿಕೆಟ್ ಆಯೋಜಿಸಲಾಗಿದೆ ಎಂದರು. ಫೆಬ್ರವರಿ 18ರಂದು ಬೆಳಗ್ಗೆ 9 ಗಂಟೆಗೆ ಅಯ್ಯಂಗೇರಿಯ ಕೊಲಂಬೋ ಮೈದಾನದಲ್ಲಿ ಪಂದ್ಯಾವಳಿಗೆ ಚಾಲನೆ ದೊರೆಯಲಿದ್ದು, ಕಾರ್ಯಕ್ರಮಕ್ಕೆ ಜಿಲ್ಲೆ ಮತ್ತು ರಾಜ್ಯದ ನಾಯಕರು ಪಾಲ್ಗೊಳ್ಳಲಿದ್ದು 8 ತಂಡಗಳು ಪ್ರಶಸ್ತಿಗಾಗಿ ಹಣಾಹಣಿ ನಡೆಸಲಿದೆ. ಒಟ್ಟು 130 ಆಟಗಾರರು ಭಾಗವಹಿಸಲಿದ್ದಾರೆಂದರು. ವಿಜೇತ ತಂಡಕ್ಕೆ 33,333 ರೂಪಾಯಿ, ದ್ವಿತೀಯ ಸ್ಥಾನ ಪಡೆಯುವ ತಂಡಕ್ಕೆ 16,666 ನಗದು ಹಾಗೂ ಆಕರ್ಷಕ ಟ್ರೋಫಿ ಮತ್ತು ವಿವಿಧ ವಿಭಾಗದ ವೈಯಕ್ತಿಕ ಬಹುಮಾನ ನೀಡಲಾಗುತ್ತೆ. ಅಲ್ಲದೆ ಕಾರ್ಯಕ್ರಮದ ಪ್ರಯುಕ್ತ ಎಸ್ಎಸ್ಎಲ್ಸಿಯಲ್ಲಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಂದ ಸನ್ಮಾನಿಸಿ ಗೌರವಿಸಲಾಗುತ್ತೆ ಎಂದರು. 18 ಮತ್ತು 19ನೇ ತಾರೀಕಿನಂದು ಕಲಾಂ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಅಯ್ಯಂಗೇರಿ ಪ್ರೆಸೆಂಟ್ ಅಯ್ಯಂಗೇರಿ ಪ್ರೀಮಿಯರ್ ಲೀಗ್ 2023 ಕ್ರಿಕೆಟ್ ಟೂರ್ನಮೆಂಟ್ ಅಯ್ಯಂಗೇರಿಯಲ್ಲಿ ನಡೆಯುತ್ತಾ ಇದೆ. ಈ ಒಂದು ಉದ್ದೇಶ ಏನಂದ್ರೆ, ನಾವೆಲ್ಲರೂ ಅಯ್ಯಂಗೇರಿ ಅಂತಹ ಯೂತ್ಸ್ ಎಲ್ಲರೂ ಸೇರ್ಬಿಟ್ಟು ವಿ ಆರ್ ಒನ್ ಅಂತ ಒಂದು ಘೋಷಣೆಯೊಂದಿಗೆ ನಾವೊಂದು ಈ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಈ ಟೂರ್ನಮೆಂಟ್ ದಿನಾಂಕ 18 ಮತ್ತು 19ರಂದು ಶನಿವಾರ ಮತ್ತು ಭಾನುವಾರ ಅಯ್ಯಂಗೇರಿ ಗ್ರಾಮದ ಕೊಲಂಬೋ ಮೈದಾನದಲ್ಲಿ ಈ ಒಂದು ಪಂದ್ಯಾಟ ನಡೆಯುತ್ತಾ ಇದೆ. ದಿನಾಂಕ 18ರಂದು ಬೆಳಿಗ್ಗೆ 9 ಗಂಟೆಗೆ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ. ಈ ಉದ್ಘಾಟನೆ ಕಾರ್ಯಕ್ರಮವನ್ನು ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ರಾಶೀದ್ ಅವರ ಸಮ್ಮುಖದಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ನಾಯಕರುಗಳ ಸಮ್ಮುಖದಲ್ಲಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಆಗಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಯ್ಯಂಗೇರಿಯ ಹಿರಿಯರು ಮತ್ತೆ ಕಿರಿಯರು ಎಲ್ಲರನ್ನು ಒಳಗೊಂಡಂತೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವಂತಹ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡುವಂತಹ ಕಾರ್ಯಕ್ರಮಗಳು ಸಹ ಈ ಒಂದು ಉದ್ಘಾಟನಾ ಪಂದ್ಯದ ಸಂದರ್ಭದಲ್ಲಿ ನಡೀತಾ ಇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 8 ತಂಡಗಳು ಅಯ್ಯಂಗೇರಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸುತ್ತಿವೆ. 8 ತಂಡಗಳಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಯಾವ ತರ ಟೂರ್ನಮೆಂಟ್ ಆರ್ಗನೈಸ್ ಆಗುತ್ತೆ ಅದೇ ತರ ಈ ಒಂದು ಕ್ರಿಕೆಟ್ ಪಂದ್ಯಾಟ ಆರ್ಗನೈಸ್ ಆಗ್ತಿದೆ. ಹೇಗೆಂದ್ರೆ ಒಟ್ಟು 8 ತಂಡಗಳಲ್ಲಿ ಸುಮಾರು 130 ಆಟಗಾರರನ್ನು ಒಳಗೊಂಡಂತಹ ಈ ಒಂದು ಟೂರ್ನಮೆಂಟ್ ಆಗಿರುತ್ತೆ. ಈ ಟೂರ್ನಮೆಂಟ್ಗಳಲ್ಲಿ ರಾಯಲ್ ಸ್ಟ್ರೈಕರ್ಸ್, ಸೂಪರ್ ಸಿಕ್ಸರ್ಸ್, ಯುನೈಟೆಡ್ ಪಕ್ಕ, ವಿಎನ್ಆರ್, ಫೈಟಿಂಗ್ ಬ್ರದರ್ಸ್, ಕೋಬ್ರಾ, ಎಆರ್ಎಂ ಸ್ಕಾಟ್ಸ್ ಅಂಡ್ ಬ್ಲಾಕ್ ಕ್ಯಾಪ್ಸ್ 8 ತಂಡಗಳು ಸಹ ಈ ಒಂದು ಪ್ರಶಸ್ತಿಗಾಗಿ ಸೆಣಸಾಡಿವೆ. ಈ ಒಂದು ಪಂದ್ಯಾಟದಲ್ಲಿ ಪ್ರಪ್ರಥಮ ಬಹುಮಾನವಾಗಿ 33,333 ಮತ್ತು ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನವಾಗಿ 16,666 ಮತ್ತು ಆಕರ್ಷಕ ಟ್ರೋಫಿ, ಮತ್ತೆ ಎಲ್ಲ ಪಂದ್ಯಾಟಗಳಲ್ಲೂ ವೈಯಕ್ತಿಕ ಬಹುಮಾನಗಳನ್ನು ಸಹ ನಾವು ನೀಡಲು ಉದ್ದೇಶಿಸಿದ್ದೀವಿ. ಈ ಒಂದು ಪಂದ್ಯಾಟ ಅಹಮದಿಯಾ ಮುಸ್ಲಿಂ ಜಮಾತ್ ವತಿಯಿಂದ 3ನೇ ಮಹಾಯುದ್ಧವನ್ನು ನಿಲ್ಲಿಸಿ ಎಂಬ ವಿಷಯದಡಿ ಮಡಿಕೇರಿಯಲ್ಲಿ ಶಾಂತಿಯುತ ಜಾಗೃತಿ ಅಭಿಯಾನ ನಡೆಯಿತು. ನಗರದ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ವಿಶ್ವದ ಶಾಂತಿ ಮತ್ತು ಭದ್ರತೆಗೆ ಆದ್ಯತೆ ನೀಡುವ ಅಂಶಗಳ ಭಿತ್ತಿ ಪತ್ರಗಳನ್ನು ಪ್ರದರ್ಶಿಸಿ ಅರಿವು ಮೂಡಿಸಲಾಯಿತು. ಈ ಸಂದರ್ಭ ಸಂಘಟನೆಯ ಮಡಿಕೇರಿ ಅಧ್ಯಕ್ಷ ಜಿಎಂ ಮೊಹಮ್ಮದ್ ಶರೀಫ್ ಮಾತನಾಡಿ,
ಅಹಮದಿಯಾ ಮುಸ್ಲಿಂ ಜಮಾತಿನ ಜಾಗತಿಕ ನೇತಾರ ಹಜರತ್ ಮಿರ್ಜಾ ಮಸ್ರೂರ್ ಅಹಮದ್ ಸಾಹಿಬ್ ಅವರ ನಿರ್ದೇಶನದ ಮೇರೆಗೆ ಅಹಮದಿಯಾ ಮುಸ್ಲಿಂ ಜಮಾತ್ ವತಿಯಿಂದ ಮೂರನೇ ಮಹಾಯುದ್ಧವನ್ನು ನಿಲ್ಲಿಸಿ ಎಂಬ ವಿಷಯದಡಿ ಭಾರತದ ವಿವಿಧೆಡೆ ಶಾಂತಿಯುತ ಅಭಿಯಾನ ನಡೀತಾ ಇದ್ದು, ಇದರ ಭಾಗವಾಗಿ ಮಡಿಕೇರಿ ನಗರದಲ್ಲೂ ಜಾಗೃತಿ ಕಾರ್ಯಕ್ರಮ ಏರ್ಪಡಿಸಲಾಗುತ್ತಿದೆ ಎಂದರು. ಚಾರ್ಲಿದೊಂದು ಫೋಟೋ ಹಾಕ್ತೀವಿ. ಫೆಬ್ರವರಿ 12ರಂದು ಶಾಂತಿ ಎಂಬ ವಿಷಯದ ಕುರಿತು ವಿಚಾರ ಸಂಕಿರಣ ನಡೆಯಲಿದ್ದು, ಮುಖ್ಯ ಭಾಷಣಕಾರರಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾ. ಪಿ. ಸುಬ್ರಹ್ಮಣ್ಯ ಯಡಿಪಡಿತಾಯ, ನಿವೃತ್ತ ಏರ್ ಮಾರ್ಷಲ್ ಕೆಸಿ ನಂದಾಕಾರ್ಯಪ್ಪ, ಖ್ಯಾತ ವಕೀಲರು ಹಾಗೂ ಲೇಖಕ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ ಹಾಗೂ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆಂದು ಮಾಹಿತಿ ನೀಡಿದರು. ಪ್ರಪಂಚದಲ್ಲಿ ಮನುಕುಲ ನಾಶದ ಕಡೆಗೆ ಹೋಗಬಾರದು ಎಂಬ ಉದ್ದೇಶದಿಂದ ಪ್ರೀತಿ ಎಲ್ಲರಲ್ಲೂ, ದೇಶವಿಲ್ಲ ಯಾರಲ್ಲೂ ಎಂಬ ಸಂದೇಶದೊಂದಿಗೆ ವಿವಿಧೆಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶಾಂತಿ ಮೂಡಿಸಲು ಅಹಮದಿಯಾ ಮುಸ್ಲಿಂ ಜಮಾತ್ ನಿರಂತರ ಪರಿಶ್ರಮ ನಡೆಸ್ತಾ ಇದ್ದು, ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಉಪಾಧ್ಯಕ್ಷ ಎಂಬಿ ಜಹೀರ್ ಅಹಮದ್ ಮಾತನಾಡಿ, ಪ್ರಪಂಚ ಇಂದು ವಿನಾಶದತ್ತ ಸಾಗ್ತಾ ಇದೆ. ಮಾನವ ಕುಲದೊಂದಿಗೆ ಪ್ರೀತಿ ವಾತ್ಸಲ್ಯ ಇಲ್ಲದಿದ್ದರೆ ದೇಶದಿಂದ ದೇಶಕ್ಕೆ ಹಗೆತನ ಹೆಚ್ಚಾಗುತ್ತೆ. ಪ್ರಪಂಚದಲ್ಲಿ ಶಾಂತಿಯುತ ಸಹಬಾಳ್ವೆಯಿಂದ ಬದುಕುವುದನ್ನು ನಾವು ಬಯಸುತ್ತೇವೆ. ಆದ್ದರಿಂದ ಕಾರ್ಯಕ್ರಮದ ಮೂಲಕ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗ್ತಾ ಇದೆ ಎಂದರು. ಸಾರ್ವಜನಿಕ ಸಂಪರ್ಕಾಧಿಕಾರಿ ಸುಹೇಲ್ ಅಹಮದ್ ಸಾಹೇಬ್, ಧರ್ಮಗುರುಗಳಾದ ಮೌಲಾನಾ ಕಲೀಂ ಖಾನ್ ಸಾಹೇಬ್, ಹುಸಾಮ್ ಅಹಮದ್ ಸಾಹೇಬ್ ಹಾಗೂ ಸಮಿತಿ ಸದಸ್ಯರು ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಅಹಮದಿಯಾ ಮುಸ್ಲಿಂ ಜಮಾತ್ ವತಿಯಿಂದ ನಾವೊಂದು ಜಾಗತಿಕವಾಗಿ ಏನು ಯುದ್ಧದ ಕಾರ್ಮೋಡ ಈಗ ನಮಗೆ ತೋರ್ತಾ ಇದೆ, ಮೂರನೇ ಮಹಾಯುದ್ಧದ ಅದರ ಅವೇರ್ನೆಸ್ ಬಗ್ಗೆ ನಾವು ಇವತ್ತು ಒಂದು ಈ ಕ್ಯಾಂಪೇನ್ ಹಾಕ್ಕೊಂಡಿದ್ದೀವಿ. ಆ ಥರ ಆಗಬಾರ್ದು ಅಂತ ಹೇಳೋದು. ಇದು ಈ ಅಹಮದಿಯಾ ಮುಸ್ಲಿಂ ಜಮಾತ್ ಇದು ವರ್ಲ್ಡ್ ವೈಡ್ ಆಗಿ ಎಲ್ಲ ಜಾಗದಲ್ಲೂ ಇದನ್ನ ಹಮ್ಮಿಕೊಳ್ತಾ ಇದೆ. ಅದೇ ರೀತಿ ನಾವು ಭಾರತದಲ್ಲೂ ಕೂಡ ಅನೇಕ ಜಾಗದಲ್ಲಿ ಮಾಡ್ತಾ ಇದ್ವಿ. ಈಗ ಮೊದಲನೇದಾಗಿ ನಾವು ಮಡಿಕೇರಿಯಲ್ಲಿ ಈ ಸಲ ನಾವು ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಅಹಮದಿಯಾ ಮುಸ್ಲಿಂನ ಜಾಗತಿಕ ನೇತಾರರಾದ ಹಜರತ್ ಮಿರ್ಜಾ ಮಸ್ರೂರ್ ನೇತಾರರು ಪ್ರಪಂಚದ ಎಲ್ಲ ಪಾರ್ಲಿಮೆಂಟ್ಗಳಲ್ಲೂ ರಾಜಕೀಯ ನಾಯಕರುಗಳಿಗೂ ಹಾಗೂ ಧಾರ್ಮಿಕ ನಾಯಕರನ್ನು ಉದ್ದೇಶಿಸಿ ಮಾತಾಡ್ತಾ ಇರ್ತಾರೆ. ಏಕೆಂದರೆ ಪ್ರಪಂಚ ಇವತ್ತು ವಿನಾಶದ ಕಡೆಗೆ ಹೋಗ್ತಿದೆ. ನಮ್ಮ ಮೂಲತಃ ಉದ್ದೇಶ ಮಾನವ ಕುಲದೊಂದಿಗೆ ಪ್ರೀತಿ ವಾತ್ಸಲ್ಯ ಇದು ಇಲ್ಲದರೆ ದೇಶದಿಂದ ದೇಶಕ್ಕೆ ಎಲ್ಲರೂ ಹಗೆತನ ಮೀರ್ತಾ ಇರ್ತದೆ. ನಾವು ಪ್ರಪಂಚವನ್ನು ಶಾಂತಿಯುತವಾಗಿ ಬಾಳಲಿಕ್ಕೆ, ಮನುಷ್ಯ ಇನ್ನೊಬ್ಬರ ಸಹಬಾಳ್ವೆಯಿಂದ, ಪ್ರೀತಿಯಿಂದ, ಸ್ನೇಹಭಾವದೊಂದಿಗೆ, ವಾತ್ಸಲ್ಯದೊಂದಿಗೆ ಇರೋದಕ್ಕೆ ನಾವು ಇವತ್ತು ಬಯಸ್ತಿದ್ದೀವಿ. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಡೈಮಂಡ್ ಫೆಸ್ಟ್, ಡೈಮಂಡ್ ಆಭರಣಗಳ ಲಾರ್ಜೆಸ್ಟ್ ಅಂಡ್ ವೈಡೆಸ್ಟ್ ಕಲೆಕ್ಷನ್. ಇದೇ ಫೆಬ್ರವರಿ 13ರಿಂದ 28ರವರೆಗೆ ಡೈಮಂಡ್ ಆಭರಣಗಳು 4,850 ರೂಪಾಯಿಯಿಂದ ಕೈಗೆಟುಕುವ ವೈಭವ. ನೂತನ ಯುಗಕ್ಕೆ ಹೊಳಪು ನೀಡುವ ಡೈಮಂಡ್ ಆಭರಣಗಳಿಗಾಗಿ ಬನ್ನಿ ಮುಳಿಯಾ ಜುವೆಲ್ಸ್ನ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮಳಿಗೆಗೆ.
ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ಸಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ ಮರ್ಕರ ಟೈರ್ಸ್, ಹೋಲ್ಸೇಲ್ ಟೈರ್ಸ್ ಸೇಲ್ಸ್ ಅಂಡ್ ಸರ್ವಿಸ್, ಚೈನ್ ಗೇಟ್, ಮೈಸೂರು ರಸ್ತೆ, ಮಡಿಕೇರಿ. ನಮ್ಮಲ್ಲಿ ನವನವೀನ ಮಾದರಿ. ನಿಮ್ಮ ವಾಹನದ ಟೈರ್ ಪಂಚರ್, ಇತರ ಸಮಸ್ಯೆಗಳಿಗೆ ಕರೆ ಮಾಡಿ. ವಾಹನವಿರುವ ಸ್ಥಳಕ್ಕೆ ನುರಿತವರಿಂದ ಉಳಿಯದ ಈ ಬಂಧ, ಅನುರಾಗದ ಅನುಬಂಧ, 7 ದಶಕಗಳ ಪ್ರೀತಿಯ ಮುಳಿಯ ಜುವೆಲ್ಸ್, ಯುನಿಕ್ ಡಿಸೈನ್ಸ್. ನಂದ ಗೋಕುಲ, ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ನಮ್ಮ ಸ್ವಂತ ಮನೆ ಆಗಿರಬೇಕು. ಆದರೆ ಈ ದುಬಾರಿ ಜಗತ್ತಲ್ಲಿ ನಮಗಿಷ್ಟವಾದ ಊರಲ್ಲಿ ಹೇಗೆ ಸಾಧ್ಯ? ಅದು ನಮ್ಮ ಕೈಗೆ ಎಟ್ಕೋದರದಲ್ಲಿ. ಚಿಂತೆ ಬೇಡ, ಈಗ ಎಲ್ಲವೂ ಸಾಧ್ಯ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಬನ್ನಿ, ನಮ್ಮ ಕನಸಿನ ಮನೆ ಕೊಳ್ಳೋಣ. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್. Shining senses in your life. Desirable designs. Gives you treasured memory. Sharda Jewelers. ನಮ್ಮ ಕನಸಿನ ಮನೆ ಬೇಕು ಅನ್ನೋದು ಎಲ್ಲ ಕುಟುಂಬಗಳ ಕನಸು. ಕನಸು ಕನಸಾಗೆ ಉಳಿಬಾರದು ಅಲ್ವಾ? ಮನಸ್ಸಿದ್ರೆ ಮಾರ್ಗ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಕೈಗೆ ಎಟ್ಕೋ ದರದಲ್ಲಿ ನಿಮಗಿಷ್ಟವಾಗೋ ಮನೆ ನಿಮಗಿಷ್ಟವಾದ ಊರಲ್ಲೇ ಸಿಗತ್ತೆ. ಅದು ಸುಲಭವಾದ ಕಂತುಗಳಲ್ಲಿ. ಹೌದು, ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಕನಸು ನನಸಾಗುವ ಅವಕಾಶ ನಿಮ್ಮ ಕಣ್ಮುಂದೆನೇ ಇದೆ. ಕೌಟುಂಬಿಕ ಹಾಕಿ ಉತ್ಸವಕ್ಕಾಗಿ ಸರ್ಕಾರ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದು, ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಶಾಸಕ ಕೆಜಿ ಬೋಪಯ್ಯ ಹೇಳಿದ್ದಾರೆ. ದಾಪುಕ್ಲುವಿನ ಕೊಡವ ಸಮಾಜದ ಸಭಾಂಗಣದಲ್ಲಿ ಶನಿವಾರ ಏರ್ಪಡಿಸಿದ್ದ ಅಪ್ಪಚೆಟ್ಟೋಳಂಡ ಕೌಟುಂಬಿಕ ಹಾಕಿ ಉತ್ಸವದ ಮಾಹಿತಿ ಕೈಪಿಡಿ ಬಿಡುಗಡೆ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಅಪ್ಪಚೆಟ್ಟೋಳ ಹಾಕಿ ಮಹಾಯಿತಂಡ ಮುಂದೆ ಇಲ್ಲ ಮಾಹಿತಿ ಪಟ್ಟಿ ಬ್ರೋಷರ್ ಬಿಡುಗಡೆ ಇದೀಗ ವೇದಿಕೆಯುಳ್ಳ ಮುಖ್ಯಪಟ್ಟ ಬಿಡುಗಡೆ 1997ರಲ್ಲಿ ಕೊಡಗಿನಲ್ಲಿ ಹಾಕಿ ಉತ್ಸವ ಪ್ರಾರಂಭಗೊಂಡಿದ್ದು, ವಿವಿಧ ಕುಟುಂಬಗಳು ಹಾಕಿ ಉತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇವೆ. ಈ ಹಿಂದಿನ ಕೊಡವ ಹಾಕಿ ಉತ್ಸವಕ್ಕಾಗಿ ಸರ್ಕಾರ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿತ್ತು. ಇದೀಗ ಸರ್ಕಾರ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ವಿವಿಧ ಜನಾಂಗದವರು ಕ್ರೀಡಾಕೂಟಗಳನ್ನು ನಡೆಸ್ತಾ ಇದ್ದು, ಪ್ರತಿಭೆಗಳಿಂದ ಸಮಾಜದ ಒಗ್ಗೂಡುವಿಕೆ ಸಾಧ್ಯವಾಗಿದೆ. ಹಾಕಿ ಉತ್ಸವಕ್ಕೆ ಶಾಶ್ವತ ಅನುದಾನ ಸಿಗುವಂತಾಗಬೇಕೆಂದರು. ಕಾವೇರಿ ಮಾತೆ ಎಲ್ಲರಿಗೂ ಆಶೀರ್ವಾದ ಮಾಡಲು ತೊಟ್ಟಂಡು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ಅನುದಾನ ಶಾಶ್ವತವಾಗಿ ಕೊಡ್ಕೊಂಡು ಎದೇ ಗೌರ್ಮೆಂಟ್ ಬರೋದು ಅದು ಖಂಡಿತ ಬಿಟ್ಟು ಆ ವ್ಯವಸ್ಥೆಯನ್ನು ಮಾಡಿ ನಾವು ಈ ಹಾಕಿ ಇದು ಮಾಡುವಂಥದ್ದು ನಮ್ಮೇ ಅದು ಈಗ ಗಿನ್ನಿಸ್ ರೆಕಾರ್ಡು ಆಗಿತ್ತು. ಅದನ್ನು ಮುಂದುವರಿಸಿಕೊಂಡು ಎಲ್ಲ ನಗರ ಮಕ್ಕಳು ಅವಕಾಶ ಅಂತ ಇದು ಮುಂದೆ ಅದಕ್ಕೆ ಎಲ್ಲರ ಸಹಕಾರ ಇರಲಿ. ಹಾಕಿ ಕರ್ನಾಟಕದ ಕಾರ್ಯದರ್ಶಿ ಮಾಜಿ ಒಲಿಂಪಿಯನ್ ಡಾಕ್ಟರ್ ಎಬಿ ಸುಬ್ಬಯ್ಯ ಮಾತನಾಡಿ, ವಿವಿಧ ರೀತಿಯ ಟೂರ್ನಿಗಳನ್ನು ನಡೆಸೋದ್ರಿಂದ ಜಿಲ್ಲೆಯ ಮಕ್ಕಳಿಗೆ ಹಾಗೂ ಯುವಜನರಿಗೆ ಉತ್ತಮ ಉತ್ತೇಜನ ಸಿಗುವಂತಾಗಿದೆ. ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳುವುದರಿಂದ ಕ್ರೀಡಾಪಟುಗಳು ಸಮಾಜದ ಉತ್ತಮ ಪ್ರಜೆಯಾಗಲು ಸಾಧ್ಯ. ಕೌಟುಂಬಿಕ ಹಾಕಿ ಉತ್ಸವಗಳಿಂದ
ಸ್ಥಳೀಯ ಮಕ್ಕಳಿಗೆ ಅವಕಾಶ ದೊರೆತಂತಾಗುತ್ತೆ. ನುರಿತ ರಾಷ್ಟ್ರೀಯ ಮಟ್ಟದ ಆಟಗಾರರು ಕೊಡಗಿನಲ್ಲಿ ಹಾಕಿ ಆಡೋದ್ರಿಂದ ಯುವ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿದಂತಾಗುತ್ತೆ ಎಂದರು. ಹಾಕಿ ಉತ್ಸವ ಆಯೋಜನಾ ಸಮಿತಿ ಅಧ್ಯಕ್ಷ ಅಪ್ಪಚಟ್ಟೋಳಂಡ ಮನುಮುತ್ತಪ್ಪ ಮಾತನಾಡಿ, ಕೊಡವ ಕೌಟುಂಬಿಕ ಹಾಕಿ ಉತ್ಸವ ಈಗಾಗಲೇ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಪಡೆದಿದ್ದು, ಗಿನ್ನೆಸ್ ದಾಖಲೆಗಾಗಿ ವಿಶೇಷ ಪ್ರಯತ್ನ ಮಾಡಲಾಗ್ತಾ ಇದೆ. ಹಾಕಿ ಉತ್ಸವದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿದ್ದ ಕೊಡಗಿನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಆಟಗಾರರನ್ನ, ಹಾಕಿ ಹಾಗೂ ಇತರ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಆಟಗಾರರನ್ನ ಗೌರವಿಸಲಾಗುತ್ತೆ ಎಂದರು. ಹಾಕಿ ಉತ್ಸವವು ಮಾರ್ಚ್ 17ರಿಂದ ಪ್ರಾರಂಭಗೊಂಡು ಏಪ್ರಿಲ್ 10ರವರೆಗೆ 23 ದಿನಗಳ ಕಾಲ ನಡೆಯಲಿದೆ. ಪ್ರತಿದಿನ 24 ಪಂದ್ಯಗಳು 3 ಮೈದಾನಗಳಲ್ಲಿ ನಡೆಯಲಿದೆ. 2018ರಲ್ಲಿ 230 ತಂಡಗಳು ಪಾಲ್ಗೊಂಡಿದ್ದು, ಈ ಬಾರಿ 350 ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು. ಈ ಒಂದು ಪಂದ್ಯಾಟ ನಾಪೋಕಲ್ನಲ್ಲಿ ನಡೀತದೆ. ಕೊಡಗಿನ ಮಡಿಕೇರಿ ತಾಲೂಕು ನಾಪೋಕಲ್ ಗ್ರಾಮದಲ್ಲಿ ನಡೀತದೆ. ಇದಕ್ಕೆ ಈಗಾಗಲೇ ತಯಾರಿಗಳು ಸಮೇತ ನಾವು ಮಾಡ್ತಾ ಇದ್ದೀವಿ. ಇಷ್ಟರ ತನಕ ದಾಖಲೆ ರೂಪದಲ್ಲಿ 2018ರಲ್ಲಿ 330 ತಂಡಗಳು ಭಾಗವಹಿಸಿದ್ದವು. ಈ ಬಾರಿ 350 ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಮುಖ್ಯಮಂತ್ರಿಗಳ ಹತ್ರ ನಾವು ಭೇಟಿಯಾಗಿದ್ದಾಗ ಮುಖ್ಯಮಂತ್ರಿಗಳು ಖುದ್ದಾಗಿ ಉದ್ಘಾಟನಾ ಕಾರ್ಯಕ್ಕೆ ಬರ್ತೀನಿ ಅಂತೇಳುವಂಥ ವಾಗ್ದಾನವನ್ನು ಮಾಡಿದ್ದಾರೆ. ಅಲ್ಲದೆ 1 ಕೋಟಿ ರೂಪಾಯಿಯ ಒಂದು ಸರ್ಕಾರದ ಅನುದಾನವನ್ನು ಇದಕ್ಕೆ ಘೋಷಣೆಯನ್ನು ಮಾಡಿದ್ದಾರೆ. ಈ ಮುಖಾಂತರ ಕಳೆದ 4 ವರ್ಷದಿಂದ ಪ್ರಕೃತಿ ವಿಕೋಪ ಹಾಗೂ ಕೋವಿಡ್ನ ಹಿನ್ನೆಲೆಯಲ್ಲಿ 4 ವರ್ಷಗಳು ಕಾಲ ಸ್ಥಗಿತಗೊಂಡು ಇದಕ್ಕೆ ಪುನರ್ಜೀವ ಕೊಟ್ಟು, ಈ ಹಾಕಿ ಆಟಕ್ಕೆ ಪುನರ್ಜೀವ ಕೊಟ್ಟು ಇದಕ್ಕೆ ಇನ್ನಷ್ಟು ಹಾಕಿ ರಾಷ್ಟ್ರೀಯ ಮಟ್ಟದಲ್ಲಿ ಇದು ಇನ್ನಷ್ಟು ಬೆಳಿಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಈ ಬಾರಿ ಈ ಹಾಕಿ ಪಂದ್ಯಾಟವನ್ನು ಅದ್ದೂರಿಯಾಗಿ ನಡೆಸಲಿಕ್ಕೆ ನಮ್ಮ ಕುಟುಂಬದವರು ತೀರ್ಮಾನ ಮಾಡಿದ್ದಾರೆ. ಯಾಕಂದರೆ ಒಂದು ಈಗಾಗಲೇ ಇದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ದಾಖಲಾಗಿದೆ. ಇನ್ನೊಂದು ಇದನ್ನು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಇದನ್ನು ದಾಖಲೆ ಮಾಡಲಿಕ್ಕೆ ನಾವು ಸತತ ಪ್ರಯತ್ನ ಮಾಡ್ತಿದ್ದೀವಿ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಅನುಗುಣವಾಗಿ ಕನಿಷ್ಠ ವೇತನ ನಿಗದಿ ಮಾಡಬೇಕು ಸೇರಿದಂತೆ ಕಾರ್ಮಿಕರ ವಿವಿಧ ಬೇಡಿಕೆಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಮಂಡಿಸುವ ಬಜೆಟ್ನಲ್ಲಿ ಆದ್ಯತೆ ನೀಡಬೇಕೆಂದು ಒತ್ತಾಯಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕೊಡಗು ಜಿಲ್ಲಾ ಸಮಿತಿ ನಗರದಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಸಂಘಟನೆಯ ಪ್ರಮುಖರು ಹಾಗೂ ಕಾರ್ಯಕರ್ತರು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಘೋಷಣೆಗಳನ್ನು ಕೂಗಿದ್ರು. ಸಿಐಟಿಯು ಜಿಲ್ಲಾಧ್ಯಕ್ಷ ಪಿಆರ್ ಭರತ್ ಮಾತನಾಡಿ, ಸಂಪತ್ತಂದ ಸೃಷ್ಟಿ ಮಾಡುವ ಭೌತಿಕ ದೈಹಿಕ ಶ್ರಮಿಕರು ಬಂಡವಾಳಗಾರರ ಪರವಾಗಿ ರೂಪಿತವಾದ ನೀತಿಗಳಿಂದ ಹಲವು ರೀತಿಯಲ್ಲಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಕೆಲಸದ ಭದ್ರತೆಗಿಂತ ಉದ್ದಿಮೆಗಳ ಭದ್ರತೆ ಆದ್ಯತೆಯಾಗಿದೆ. ಉದ್ಯೋಗಿಗಳಿಗೆ ದೀರ್ಘಾವಧಿಯ ಭದ್ರತೆ ಇಲ್ಲದಂತಾಗಿದೆ. ಮುಷ್ಕರದ ಹಕ್ಕು ಮತ್ತು ಸಾಮೂಹಿಕ ಚೌಕಾಸಿಯ ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿದೆ ಎಂದು ಆರೋಪಿಸಿದರು. ಎಲ್ಲ ರೀತಿಯ ಶ್ರಮಿಕ ಜೀವಿಗಳ ಕನಿಷ್ಠ ವೇತನವನ್ನು ಬೆಲೆ ಏರಿಕೆಯ ಆಧಾರದಲ್ಲಿ 31,000 ರೂಪಾಯಿಗಳೆಂದು ನಿಗದಿ ಮಾಡಬೇಕು. ಕೇಂದ್ರದ ಶಾಸನಗಳ ನಿಯಮಾವಳಿಯಿಂದ ರಾಜ್ಯ ಸರ್ಕಾರ ಜಾರಿ ಮಾಡಬಾರದು. ಕಾರ್ಮಿಕರ ಪರವಾದ ಕಾನೂನುಗಳು ಜಾರಿಯಾಗಬೇಕು. ವಿದ್ಯುತ್ ಶಕ್ತಿ ಖಾಸಗೀಕರಣ ಕೈಬಿಡಬೇಕು. ವಿದ್ಯುತ್ ತಿದ್ದುಪಡಿ ಮಸೂದೆ 2020 ತಿರಸ್ಕರಿಸಬೇಕು. ಬೆಲೆ ಏರಿಕೆ ಆಧಾರದಲ್ಲಿ ತುಟ್ಟಿ ಭತ್ಯೆಯೊಂದಿಗೆ ಕಾರ್ಮಿಕರಿಗೆ ಸಮಾನ ಕನಿಷ್ಠ ವೇತನ 31,000 ಜಾರಿ ಮಾಡಬೇಕು. ಆಟೋ ಟ್ಯಾಕ್ಸಿ ಮುಂತಾದ ಅಸಂಘಟಿತ ಸಾರಿಗೆ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿ ರಚನೆಯಾಗಬೇಕು. ಅಸಂಘಟಿತ ಕಾರ್ಮಿಕರ ಭವಿಷ್ಯ ನಿಧಿ ಕರಡನ್ನ ಶಾಸನವನ್ನಾಗಿ ವಿಧಾನಸಭೆಯಲ್ಲಿ ಅಂಗೀಕರಿಸಬೇಕು. ಅದಕ್ಕೆ ಅಗತ್ಯವಿರುವ ಸೆಸ್ ಸಂಗ್ರಹಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಕಾರ್ಮಿಕ ವಿರೋಧಿ ತಿದ್ದುಪಡಿಗಳನ್ನು ರದ್ದು ಮಾಡಬೇಕು. ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಸೇವೆಗಳ ಖಾಸಗೀಕರಣದ ನೀತಿಗಳನ್ನು ಕೈಬಿಡಬೇಕು. ಕಾರ್ಮಿಕ ಸಂಘದ ಮಾನ್ಯತೆಗೆ ಹಾಗೂ ಗುತ್ತಿಗೆ ಮುಂತಾದ ತಾತ್ಕಾಲಿಕ ಕಾರ್ಮಿಕರ ಕೆಲಸದ ಕಾಯಂ ಮಾತಿಗಾಗಿ ಶಾಸನ ರೂಪಿಸಿ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ಸಂಘಟನೆಯ ಜಿಲ್ಲಾ ಖಜಾಂಚಿ ಎನ್ಡಿ ಕುಟ್ಟಪ್ಪ, ಉಪಾಧ್ಯಕ್ಷ ಎಚ್ಬಿ ರಮೇಶ್, ಉಪಕಾರ್ಯದರ್ಶಿಗಳಾದ ಕೆಎಸ್ ಪ್ರತೀಶ್, ಕೆಎಸ್ ಸಾಜಿ, ರಮೇಶ್, ರಾಜಪ್ಪಾಜಿ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ರಾಜ್ಯ ಬಜೆಟ್ನಲ್ಲಿ ಕಾರ್ಮಿಕರ ಬೇಡಿಕೆಗಳು ಈಡೇರಲಿ. ರಾಜ್ಯ ಬಜೆಟ್ನಲ್ಲಿ ಕಾರ್ಮಿಕರ ಬೇಡಿಕೆಗಳು ಈಡೇರಲಿ. ಹಮಾಲಿ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿ ಆಗಲೇಬೇಕು. ಬೀದಿ ವ್ಯಾಪಾರಿಗಳ ಕಲ್ಯಾಣ ಮಂಡಳಿ ಆಗಲೇಬೇಕು. ಕೆಲಸದ ಎಲ್ಲಾ ವಿಭಾಗದವರಿಗೂ ಕಾರ್ಮಿಕರ ಭವಿಷ್ಯ ನಿಧಿಯನ್ನು ಜಾರಿ
ಹಾಕತ್ತೂರು ಯುವ ಸ್ಪಂದನ ಯೂತ್ ಫೌಂಡೇಶನ್ ವತಿಯಿಂದ ಫೆಬ್ರವರಿ 25, 26 ಮತ್ತು 27ರಂದು 3ನೇ ವರ್ಷದ ಸೂಪರ್ 8 ಮುಕ್ತ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ ಎಂದು ಫೌಂಡೇಶನ್ದ ಅಧ್ಯಕ್ಷ ಕೆಎಂ ಶಿವರಾಜ್ ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಕತ್ತೂರು ಮೂರ್ನಾಡು ಮುಖ್ಯ ರಸ್ತೆ ಬಳಿಯ ಮುತ್ತಾರ್ಮುಡಿ ವಿಜಯಾನಂದ ಅವರ ಗದ್ದೆಯಲ್ಲಿ ಪಂದ್ಯಾವಳಿ ನಡೆಯಲಿದ್ದು ಸುಮಾರು 60ಕ್ಕೂ ಹೆಚ್ಚಿನ ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನ 33,333 ನಗದು ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನ 16,666 ನಗದು ಆಕರ್ಷಕ ಟ್ರೋಫಿ, ಸೆಮಿಫೈನಲ್ ಪ್ರವೇಶಿಸುವ ಉಳಿದ 2 ತಂಡಗಳಿಗೂ ಆಕರ್ಷಕ ಟ್ರೋಫಿ ನೀಡಿ ಗೌರವಿಸಲಾಗುತ್ತೆ. ಜೊತೆಗೆ ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದ ಸೀರೀಸ್, ಉತ್ತಮ ಬ್ಯಾಟ್ಸ್ಮನ್, ಉತ್ತಮ ಬೌಲರ್ ಪ್ರಶಸ್ತಿ ನೀಡಲಾಗುತ್ತೆ ಎಂದರು. ಮೈದಾನ ಶುಲ್ಕ 2,500 ನಿಗದಿಪಡಿಸಲಾಗಿದ್ದು ಆಸಕ್ತ ತಂಡಗಳು ಮುಂಗಡವಾಗಿ ₹500 ಪಾವತಿಸಿ ತಂಡದ ಹೆಸರು ನೋಂದಾಯಿಸಿಕೊಳ್ಳುವಂತೆ ತಿಳಿಸಿದವರು, ಯುವ ಸ್ಪಂದನ ಮತ್ತು ಯೂತ್ ಫೌಂಡೇಶನ್ ಹಲವು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದು, ಈ ಹಿಂದೆ ಸ್ವಚ್ಛತಾ ಅಭಿಯಾನ, ವಿದ್ಯಾರ್ಥಿಗಳಿಗೆ ಕಾಲೇಜಿನ ಶುಲ್ಕ, ಹಾಸಿಗೆ ಹಿಡಿದ ರೋಗಿಗೆ ಔಷಧ ವ್ಯವಸ್ಥೆ ಕಲ್ಪಿಸಿದೆ. ಮುಂದಿನ ದಿನಗಳಲ್ಲಿ ಉಚಿತ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗುವುದು ಎಂದರು. ಕಳೆದ 2 ವರ್ಷಗಳಿಂದ ಸಾಮಾಜಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಇರುವಂಥ ಒಂದು ಯುವಕರ ತಂಡದಿಂದ ರಚನೆ ಆಗಿರುವಂಥ ಒಂದು ಟೀಮ್ ಆಗಿದೆ. ಈ ತಂಡ ಕಳೆದ 3 ವರ್ಷಗಳಿಂದ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಹೋಗಿದೆ. ಅದರಲ್ಲಿ ಕೋವಿಡ್ ಟೈಮ್ಗಳಲ್ಲಿ ಅಂತ್ಯ ಸಂಸ್ಕಾರಗಳಾಗಿರ್ಬೋದು, ಹಾಗೂ ರಕ್ತದಾನ ಮಾಡುವಂಥದ್ದು, ರಕ್ತ ಕೊರತೆ ಉಂಟಾದಾಗ ಇವಾಗಲೂ ಕೂಡ ಸುಮಾರು 50ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದ್ದಾರೆ. ಹಾಗೆ ಆರ್ಥಿಕವಾಗಿ ಶಿಕ್ಷಣದಲ್ಲಿ ಯಾರು ಹಿಂದುಳಿದಿದ್ದಾರೆ ಅಂತ ಮಕ್ಕಳಿಗೆ ಫೀಸ್ ಕಟ್ಟುವಂಥ ಸಮಸ್ಯೆ ಉಂಟಾದಾಗ ಅಂಥವರಿಗೆ ಸಾಲ ಸೂತ್ರವನ್ನು ನೀಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಯೂತ್ ಫೌಂಡೇಶನ್ ಮಾಡ್ಕೊಂಡು ಬಂದಿದೆ. ಹಾಗೆ ರಸ್ತೆ ಅಪಘಾತದಲ್ಲಿ ಯಾರು ಗಾಯಗೊಂಡಾಗ ಅವ್ರಿಗೆ ಆರ್ಥಿಕ ಸಮಸ್ಯೆ ಬಂದಾಗ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸವನ್ನು ಕೂಡ ಯೂತ್ ಫೌಂಡೇಶನ್ ಮಾಡ್ತಾ ಇದೆ. ಹಾಗೆ ಗ್ರಾಮದಲ್ಲಿ ಸ್ವಚ್ಛತೆ ದೃಷ್ಟಿಯಿಂದ ಕೂಡ ಬಹಳ ದೊಡ್ಡ ಅಭಿಯಾನವನ್ನು ಇಟ್ಕೊಂಡು ಯುವ ಸ್ಪಂದನ ಯೂತ್ ಫೌಂಡೇಶನ್ ಹಾಕತ್ತೂರಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಬೃಹತ್ ಒಂದು ಆರೋಗ್ಯ ಶಿಬಿರವನ್ನು ಮತ್ತು ಉಚಿತ ಶಸ್ತ್ರಚಿಕಿತ್ಸೆ ಅಗತ್ಯ ಇರುವವರಿಗೆ ಬಡವರನ್ನು ಗುರುತಿಸಿ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಬಂದಿದೆ. ಈ ರೀತಿಯಾಗಿ ಹಲವಾರು ಸಾಮಾಜಿಕ ಕೆಲಸವನ್ನು ಯುವ ಸ್ಪಂದನ ಯೂತ್ ಫೌಂಡೇಶನ್ ಮಾಡ್ತಾ ಬಂದಿದೆ. ಈ ಕೆಲಸವನ್ನು ಮಾಡೋದ್ರ ಜೊತೆಗೆ ಆರ್ಥಿಕವಾಗಿ ಕೂಡ ಅಷ್ಟೇ ಸದೃಢವಾಗಲು ಪ್ರತಿ ವರ್ಷದಂತೆ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ಕೊಂಡು ಬಂದಿದ್ದೀವಿ. ಈ ಬಾರಿ ಕೂಡ ಯುವ ಸ್ಪಂದನ ಯೂತ್ ಫೌಂಡೇಶನ್ ವತಿಯಿಂದ ಹಾಕತ್ತೂರಿನಿಂದ ಮೂರ್ನಾಡು ರಸ್ತೆ ಪಕ್ಕದಲ್ಲಿರುವಂಥ ಗದ್ದೆಯಲ್ಲಿ, ಅಡಿಕೆ ವಿಜಯವಾಡ ಗದ್ದೆಯಲ್ಲಿ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸ್ತಾ ಬಂದಿದ್ದೀವಿ. ಕಳೆದ ಬಾರಿ ಬಹಳಷ್ಟು ತಂಡಗಳು ಭಾಗವಹಿಸಿದ್ರು. ಇದರಿಂದ ಬಂದಂತ ಒಂದು ಆರ್ಥಿಕ ಮೊತ್ತವನ್ನ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂದ್ರೆ ಬಂದ ಎಲ್ಲ ಮೊತ್ತವನ್ನು ಕೂಡ ಸಮಾಜದ ಕೆಲಸಕ್ಕೆ ವಿನಿಯೋಗಿಸ್ತಾ ಬಂದಿದ್ದೀವಿ. ಕಳೆದ 2 ಬಾರಿ ಕೂಡ ಮಾಧ್ಯಮ ಮಿತ್ರರ ಒಂದು ಬೆಂಬಲದಿಂದ ತುಂಬಾ ಚೆನ್ನಾಗಿ ಆಗಿದೆ. ಈ ಬಾರಿ ಕೂಡ ನಿಮ್ಮ ಬೆಂಬಲವನ್ನು ನಾವು ಅಪೇಕ್ಷೆ ಪಡ್ತೇವೆ. ಹಾಗೆ ಈ ಬಾರಿ 3ನೇ ವರ್ಷದ ಕ್ರೀಡಾಕೂಟ ಪಂದ್ಯಾಟವನ್ನು ಇದೇ ಫೆಬ್ರವರಿ 25, 26 ಮತ್ತು 27ರಂದು 3ನೇ ವರ್ಷದ ಸೂಪರ್ 8 ಮುಕ್ತ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ. ಪ್ರಥಮ ಬಹುಮಾನವಾಗಿ ಸುಮಾರು ಮೊದಲು ಗೆದ್ದಂತ ತಂಡಕ್ಕೆ 33,333